ನವೆಂಬರ್ 2ಕ್ಕೆ ಚಿತ್ತಾಪುರದಲ್ಲಿ ಪರೇಡ್ ಅನ್ನ ಯಾರು ನಡೆಸ್ತಾರೆ ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಕಲಬುರಗಿ ಜಿಲ್ಲಾಧಿಕಾರಿ ನೇತೃತ್ವದ ಸಭೆಗೆ ಕೌಂಟ್ ಡೌನ್ ಆರಂಭ ಆಗಿದೆ. ಕಲಬುರಗಿ ಜಿಲ್ಲಾಧಿಕಾರಿ ನೇತೃತ್ವದ ಸಭೆಗೆ ಕೌಂಟ್ಡೌನ್ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಡಿಸಿ ನೇತೃತ್ವದಲ್ಲಿ 10 ಸಂಘಟನೆಗಳ ಶಾಂತಿ ಸಭೆ ನಡೆಯುತ್ತೆ. ಆರ್ಎಸ್ಎಸ್, ಭೀಮ್ ಆರ್ಮಿ, ಭಾರತೀಯ ದಲಿತ ಪ್ಯಾಂಥರ್ ಒಟ್ಟು 10 ಸಂಘಟನೆಗಳು ಶಾಂತಿ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾವೆ. ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಇಂದಿನ ಮಹತ್ವದ ಶಾಂತಿ ಸಭೆ. ಡಿಸಿ ಕಚೇರಿ ಸಭಾಂಗಣದಲ್ಲಿ ಶಾಂತಿ ಸಭೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಡಿಸಿ ಕಚೇರಿ ಬಳಿ ಭಾರೀ ಪೊಲೀಸ್ ಬಿಗಿ ಭದ್ರತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಕಾಕಿ ತೀವ್ರ ಕಟ್ಟೆಚ್ಚರವನ್ನ ತೆಗೆದುಕೊಂಡಿದೆ. ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ಯಾರು ಪಥಸಂಚಲನವನ್ನು ನಡೆಸ್ತಾರೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಒಂದು ಕಡೆ RSS, ಮತ್ತೊಂದು ಕಡೆ ಭೀಮ್, ಈ ಒಟ್ಟು 10 ಸಂಘಟನೆಗಳು ಕೂಡ ನಾಮುಂದು ತಾಮುಂದು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾವೆ. ಮತ್ತೊಂದು ಭೀಮ್ ಕೂಡ ಹೇಳ್ತಾ ಇದೆ ಅದು ರಿಜಿಸ್ಟ್ರೇಷನ್ ಆಗದೆ ಇರುವಂತಹ ಸಂಘಟನೆ, ಅದಕ್ಕೆ ನೀವೇನಾದರೂ ಸಮ್ಮತಿಯನ್ನು ಕೊಟ್ಟರೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಈ ಬೆನ್ನಲ್ಲೇ ಡಿಸಿ ಕಚೇರಿ ಸಭಾಂಗಣದಲ್ಲಿ ಶಾಂತಿ ಸಭೆಯನ್ನು ಮಾಡೋದಕ್ಕೆ ತಯಾರಿಗಳು ಕೂಡ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಭೆ ಆರಂಭ ಆಗುತ್ತೆ. ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಯಾವೆಲ್ಲ ಸಂಘಟನೆಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗುತ್ತವೆ ಅಂತ ಹೇಳಿ. 10 ಸಂಘಟನೆಗಳು ಅಂತ ಹೇಳಲಾಗ್ತಾ ಇದೆ. ಬಟ್ ಆದರೆ 10 ಸಂಘಟನೆಯ ಮುಖ್ಯಸ್ಥರು ಬರ್ತಾರಾ ಇಲ್ವಾ ಅನ್ನೋದು ಪ್ರಶ್ನೆ.